ಪೂಜ್ಯ ಕಲ್ಮಠದ ಶ್ರೀಗಳು ಮಾತನಾಡಿದ್ದಾರೆ. ಇನ್ನೋರ್ವ ನಮ್ಮ ಹಿರಿಯರು ಆಗಿರುವಂಥ ಕೊಡ್ಲಿ ಅಣ್ಣವರು ಕೂಡ ಮಾತನಾಡಿದ್ದಾರೆ. ಹಾಗೆಯೇ ನಮ್ಮ ಬಂಧುಗಳಾಗಿರುವಂಥ ಸುಭಾಷ್ ನಾಯ್ಕ ಅವರು ಕೂಡ ಮಾತನಾಡಿದ್ದಾರೆ. ವೇದಿಕೆ ಮೇಲೆ ಎಲ್ಲ ಮಿತ್ರರು ಆಸೀನರಾಗಿದ್ದಾರೆ. ನಮ್ಮ ತಿಮ್ಮಾರೆಡ್ಡಿಯವರು ಇದ್ದಾರೆ, ಜಂಬಣ್ಣವರು ಇದ್ದಾರೆ, ಮಲ್ಲಿಕಾರ್ಜುನ್ ಅವರು ಇದ್ದಾರೆ. ಹಾಗೆಯೇ ರವಿ ಮತ್ತು ಕನ್ನಡ ಪರ ಸಂಘಟನೆಯ ಅಧ್ಯಕ್ಷರು, ಪತ್ರಿಕಾ ರಂಗದ ಅಧ್ಯಕ್ಷರು, ಹಾಗೆಯೇ ವೀರಶೈವ ಸಮಾಜದ ಹರಿಹರ್ ಪಾಟೀಲರು ಕೂಡ ವೇದಿಕೆ ಮೇಲೆ ಇದ್ದಾರೆ. ಈಗಾಗಲೇ ಗುರುಗಳು ಹೇಳಿದ ಹಾಗೆ ಮಾಧ್ಯಮ ಇವತ್ತು ಸ್ವಾಭಾವಿಕವಾಗಿ ನಾವು ಮಾಧ್ಯಮ ರಂಗವನ್ನು ಮೂರನೇ ಅಂಗ ಅಂತೇಳಿ ನಾವೆಲ್ಲ ಕರಿತೇವೆ. ಇವತ್ತು ಎಲ್ಲ ತಿದ್ದುವಂಥ ಕೆಲಸ ಕಾರ್ಯಗಳು ಇವತ್ತು ಮಾಧ್ಯಮದ ರಂಗದಿಂದ ಆಗ್ತಾ ಇದ್ದಾವೆ. ಇವತ್ತು ಆಗಬೇಕು. ಮಾಧ್ಯಮ ರಂಗ ಅಂದ್ರೆ ಒಂದು ರೀತಿ ಪ್ರತಿಪಕ್ಷ ಇದ್ದಂಗೆ. ಆಳುವಂಥ ವ್ಯಕ್ತಿಗಳಿಗೆ ಕಣ್ಣನ್ನು ತೆರೆಸ್ತಕ್ಕಂಥ ಮತ್ತು ಲೋಕದಲ್ಲಿ ಆಗ್ತಕ್ಕಂಥ ಅಂಕುಡೊಂಕುಗಳನ್ನು ತಿದ್ದತಕ್ಕಂಥ ಭಾಳ ವಸ್ತುಸ್ಥಿತಿಯನ್ನು ಬರೀತಕ್ಕಂಥ ಕೆಲಸ ಈ ನಾಡಿನಲ್ಲಿ ಆಗಬೇಕಾಗಿದೆ. ಇವತ್ತು ಇಂಥವೆಲ್ಲ ಇರದೇ ಇದ್ದರೆ, ಕೇಳದೆ ಹೋದರೆ ಎಲ್ಲ ನಾಡು ಒಂದು ಕಡೆ ಆಗುತ್ತೆ. ಯಾರು ಏನು ಮಾಡ್ತಾರೆ ಅದು ಸರಿ ಅಂತೇಳಿ ಆಗುತ್ತೆ. ಯಾರು ಏನು ಮಾಡಿದರೂ ಕೂಡ ಅದನ್ನು ಸರಿ ತಪ್ಪು ಅಂತೇಳಿ ಬರೆಯುವಂಥ ಬರವಣಿಗೆ ಮುಖಾಂತರ ಬರಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವ್ರು ಇಡ್ತಕ್ಕಂಥ ತಪ್ಪು ಹೆಜ್ಜೆಗಳನ್ನು ತಿದ್ದಲಿಕ್ಕೆ ಪತ್ರಿಕೆಗಳು ಸಹಾಯ ಆಗ್ತವೆ. ಹೀಗಾಗಿ ಭಾಳ ಕಷ್ಟದ ಕೆಲಸ ಪತ್ರಿಕೆ ನಡೆಸೋದು. ಅಷ್ಟು ಸುಲಭದ ಮಾತಲ್ಲ. ಆದರೂ ಸ್ವಾಮಿಗಳು ಹೇಳ್ತಾ ಇದ್ದರು, ಆನಂದ ಸ್ವಾಮಿ ಅವರು ಹೇಳ್ತಾ ಇರೋದು ನೋಡಿದರೆ ನಾವೇ ಅವರೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು, ಅದೇನು ಇನ್ಸೂರೆನ್ಸ್ ಮಾಡಿಸ್ತಕ್ಕಂಥದ್ದು, ನಿಜವಾಗಿ ಅವ್ರು ಹೇಳಿದ್ದೆಲ್ಲ ಅದನ್ನು ಮಾಡಿದರೆ ಬಹುತೇಕ ಅವರು ಹುಟ್ಟು ಸ್ವಾರ್ಥಕ್ಕಾಗ್ತದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ವಾರ್ಥವನ್ನು ಬದಿಗೊತ್ತಿ ನಿಸ್ವಾರ್ಥ ಸೇವೆಯಲ್ಲಿ ನಾನು ಕಾಲ ಕಳೆದಿದ್ದೀನಿ ಅಂತೇಳಿ ಪಾಪ ಹೇಳಿದ್ದಾರೆ. ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಎಲ್ಲ ರೀತಿಯಿಂದನೂ ಕೂಡ ಒಳ್ಳೆಯದಾಗಲಿ. ಈಗಾಗಲೇ ಶ್ರೀ ಶಟಸ್ಥಲ ಬ್ರಹ್ಮ ವಿರೂಪಾಕ್ಷ ಸ್ವಾಮಿಗಳು ಆಶೀರ್ವಾದವನ್ನು ಮಾಡಿದ್ದಾರೆ. ಆಶೀರ್ವಾದವನ್ನು ಮಾಡಿ ಅವ್ರಿಗೆ ಪತ್ರಿಕೆ ಇಲ್ಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡಿದ್ದಾರೆ. ಪತ್ರಿಕೆಗಳು ಹಿಂದೆ ನಮ್ಮ ಸುದ್ದಿ ಮೂಲದ ಸ್ವಾಮಿ ಬಹುತೇಕ 87-88 ಇಸ್ವಿಯಲ್ಲಿ ಅವರು ಬಹುತೇಕ ಅದಕ್ಕಿಂತ ಮುಂಚೆನೇ ಪತ್ರಿಕೆ ಪ್ರಾರಂಭ ಮಾಡಿದ್ರು. 89 ಇಸ್ವಿಯಲ್ಲಿ ಅವರು ಶೇರ್ ಕಲೆಕ್ಟ್ ಮಾಡಲಿಕ್ಕೆ ಇಡೀ ಜಿಲ್ಲೆ ಅಂತ ಓಡಾಡ್ತಿದ್ರು. ಅವಾಗಿನ್ನು ನಾವು ಚಿಕ್ಕವರು ಇದ್ವಿ. ಆ ಸುದ್ದಿಮೂಲ ಪತ್ರಿಕೆ ಇವತ್ತು ಎಷ್ಟು ಸುಮಾರು ಒಂದು 20-25 ವರ್ಷಗಳಲ್ಲಿ ಒಂದು ರಾಜ್ಯ ಮಟ್ಟದ ಪತ್ರಿಕೆಯಾಗಿ ಹೊರಹೊಮ್ಮಿದೆ. ಆ ರೀತಿ ಪತ್ರಿಕೆಗಳು ಹೊರಹೊಮ್ಮಬೇಕು. ನಮ್ಮ ಕೊಡ್ಲಿ ಅಣ್ಣವ್ರು ಹೇಳಿದ್ರು, ಪತ್ರಿಕೆಯನ್ನು ಮಾಡಿ ಬರೀ ತಾಲೂಕು ಮಟ್ಟದಲ್ಲಿ ಅದನ್ನು ಹಿಡ್ಕೊಬಿಡೋದು, ಆ ಜಿಲ್ಲಾ ಮಟ್ಟದಲ್ಲಿ, ಬಾಜು ಜಿಲ್ಲೆ, ಹೀಗೆ ಹಂತ ಹಂತವಾಗಿ ಪತ್ರಿಕೆಯನ್ನು ವಿಸ್ತರಣೆ ಮಾಡ್ತಾ ಹೋಗಬೇಕು. ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ಪ್ರಜಾವಾಣಿ ಆಗಿರ್ಬೋದು, ಇವತ್ತು ಸಾಹಿತ್ಯ ಕರ್ನಾಟಕ ಆಗಿರ್ಬೋದು, ಇವತ್ತು ಬೇರೆ ಬೇರೆ ಪತ್ರಿಕೆಗಳು ಇವತ್ತಲ್ಲ, ಸ್ವತಂತ್ರ ಕಾಲದಲ್ಲಿ ನಮಗೆ ಸ್ವತಂತ್ರ ಲಭಿಸ್ತಕ್ಕಂಥ ಸಂದರ್ಭದಲ್ಲಿನೂ ಕೂಡ ಅವತ್ತು ಬರವಣಿಗೆ ಮುಖಾಂತರ ಬರೆದು ಪತ್ರಗಳನ್ನು ಬಿತ್ತರಿಸ್ತಿತ್ತು. ಅವತ್ತಿನ ಮಾಧ್ಯಮ ಆಗಿತ್ತು. ಗಾಂಧೀಜಿಯವರ ಜೊತೆಯಲ್ಲಿ ಜನಜಾಗೃತಿಗೆ ನಿಂತಿರ್ತಕ್ಕಂಥದ್ದೇ ಅವತ್ತು ಪತ್ರಿಕಾ ಮಾಧ್ಯಮ. ಮಾಧ್ಯಮದ ಕೆಲಸ ಬಹಳ ಇದೆ, ಸರಿ ಕೇಳ್ತಾ ದೊಡ್ಡದಿದೆ. ಇವತ್ತು ಭಾಳಷ್ಟು ಜನ ಪತ್ರಿಕೆಗಳು ಮಾಡ್ತಾ ಇದ್ದಾರೆ, ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ. ಸಾಮಾನ್ಯವಾಗಿ ಯಾರು ಪತ್ರಿಕೆ ಮಾಡಿದಾಗ ಚಿಕ್ಕ ಕಾರ್ಯಕ್ರಮಗಳಿಗೆ ನಮ್ಮಂಥವ್ರು ಬರಬೇಕು. ಕಾರ್ಯಕ್ರಮಗಳಿಗೆ ಸಹಜವಾಗಿ ನಮ್ಮಂಥವ್ರು ಹೋಗ್ತಿರ್ತಾರೆ. ಆದರೆ ಚಿಕ್ಕವರು ಮಾಡಿದಾಗ ಅಂಥ ಕಾರ್ಯಕ್ರಮಗಳಿಗೆ ನಾವು ಬಂದಾಗ ಮಾತ್ರ ಅವ್ರ ಒಂದು ಮನಸ್ಸಿಗೆ ತೃಪ್ತಿ ಸಿಗಲಿಕ್ಕೆ ಸಾಧ್ಯ. 5 ಜನ ಇರಲಿ 10 ಜನ ಇರಲಿ, ಅವ್ರು ಮಾಡ್ತಕ್ಕಂಥ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ನಾವು ಬಂದಿದ್ದೇವೆ. ನಿಜವಾಗಲೂ ಸ್ವಾಮಿಗಳೇ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಒಳ್ಳೆ ಕೆಲಸ ಮಾಡಿ ಜೀವನ
ಸಮಾಧಾನ ಇರಲಿ, ನಿಧಾನ ಇರಲಿ, ತಾಳ್ಮೆ ಇರಲಿ. ಯಾವಾಗಲೂ ಒಳ್ಳೆ ಕೆಲಸ ಮಾಡಲಿಕ್ಕೆ ಹೋಗ್ತಕ್ಕ ಸಂದರ್ಭದಲ್ಲಿ ನೂರಾರು ತೊಡಕುಗಳು ಬರ್ತಾ ಇರ್ತವೆ, ಸಮಸ್ಯೆಗಳು ಬರ್ತವೆ. ಒಳ್ಳೆ ಚುಕ್ಕೆಗಳ ಜೊತೆಗೆ ಕಪ್ಪು ಚುಕ್ಕೆಗಳು ಕೂಡ ಬರ್ತವೆ. ಎಲ್ಲವುಗಳನ್ನು ಸಮಾನವಾಗಿ ಸ್ವೀಕಾರ ಮಾಡಿಕೊಂಡು ನಿಧಾನವಾಗಿ ಹೋದರೆ ಖಂಡಿತ ನಮ್ಮ ಕೊಡ್ಲಿ ಅಣ್ಣವ್ರು ಹೇಳಿದಾಗೆ, ನಮ್ಮ ಗುರುಗಳು ಏನು ಹೇಳಿದರು, ಒಂದು ಉನ್ನತ ಹೆಜ್ಜೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇದರಿಂದ ಈ ನಾಡಿನ ಜನರಿಗೆ ಒಳ್ಳೆಯದಾಗಲಿ. ಮತ್ತೇನು ವಿಜಯ ಕರ್ನಾಟಕ ರಕ್ಷಣಾ ವೇದಿಕೆ ನೀವೇನು ಮಾಡ್ತಾ ಇದ್ದೀರಿ, ಮಹಿಳಾ ಮತ್ತು ಕಾರ್ಮಿಕರ ಸಹಾಯವಾಣಿ ಅಂತ ಮಾಡಿದ್ದೀರಿ, ಮತ್ತು ವಿಜಯ ಸ್ಪಂದನ ಅಂತ ಮಾಡಿದ್ದೀರಿ. ಇದರಿಂದ ಎಲ್ಲೋ ಒಂದು ಕಡೆ ಜನರಿಗೆ ವಿಶ್ವಾಸ ಬರಬೇಕು. ಏನಪ್ಪ, ಏನು ಎಲ್ಲಿ ತೊಂದರೆ ಬಂದಾಗ ನ್ಯಾಯಸಮ್ಮತವಾಗಿ ನಮ್ಮ ಜೊತೆಯಲ್ಲಿ ಈ ವಿಜಯ ರಕ್ಷಣಾ ವೇದಿಕೆ ಇರ್ತದೆ ಅಂತಕ್ಕಂಥ ಒಂದು ನಂಬಿಕೆ ಜನರಲ್ಲಿ ಬರಬೇಕು. ಪತ್ರಿಕೆನೂ ಕೂಡ ಜಟಾಯು ಅಂತಕ್ಕಂಥದ್ದು ಏನೋ ಒಂದು ವಿಶಿಷ್ಟವಾದ ರೀತಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದೆ ಅಂತೇಳಿ ಜನರಿಗೆ ಗೊತ್ತಾಗಬೇಕು. ಅಭಿವೃದ್ಧಿಗೆ ಪೂರಕವಾಗಿ ಬಾಬಾ ಸಾಹೇಬರ ಕನಸಿನಲ್ಲಿ, ಬಸವಣ್ಣವರ ವಿಚಾರಧಾರೆಯಲ್ಲಿ, ಬುದ್ಧನ ಆದರ್ಶಗಳಲ್ಲಿ ಪತ್ರಿಕೆ ನಡಿಬೇಕು. ಅಂದಾಗ ಮಾತ್ರ ಒಂದು ಪತ್ರಿಕಾ ಮಾಧ್ಯಮಕ್ಕೆ ಒಂದು ಬೆಲೆ ಬರಲಿಕ್ಕೆ ಸಾಧ್ಯ ಇದೆ. ಇವತ್ತು ಸಾಕಷ್ಟು ನಾವು ಟಿ ವಿಗಳನ್ನು ನೋಡ್ತಾ ಇರ್ತೀವಿ. ರಾತ್ರಿ 10 ಗಂಟೆ ಮೇಲೆ ಟಿ ವಿನೇ ನೋಡೋಂಗಿಲ್ಲ. ಆಮೇಲೆ 7 ಗಂಟೆಗೆ ನೋಡೋಕೆ ಕುಂತರೂ ಗಂಡ ಹೆಂಡತಿ ಟಿ ವಿ ನೋಡೋಂಗಿಲ್ಲ. ಅಂಥ ಒಂದು ವಿಶಿಷ್ಟವಾದ ಸನ್ನಿವೇಶಗಳು ಇವತ್ತು ಮನೋರಂಜನೆಗಾಗಿ ತೋರಿಸಿ ಕುಟುಂಬದ ಸದಸ್ಯರು ಎಲ್ಲರೂ ಒಂದೇ ಕಡೆ ಕೂತ್ಕೊಂಡು ನೋಡ್ತಕ್ಕಂಥ ಇವತ್ತು ಪ್ರಚಾರ ಕಡಿಮೆ ಆಗ್ತಾ. ಹಿಂದೆ ನಾವು ನೋಡ್ತಾ ಇದ್ವಿ, ಈ 30 ವರ್ಷದ ಹಿಂದೆ ಶಂಕರ್ನಾಗ್, ಅನಂತ್ನಾಗ್, ಇವತ್ತು ರಾಜಕುಮಾರ್ ಅವರ ಗೀತೆಗಳನ್ನು ಕೇಳಬೇಕಾದ್ರೆ ನಮಗೇನು ಖುಷಿ ಕೊಡ್ತಾ ಇತ್ತು, ಇವತ್ತು ಆ ಸಾಹಿತ್ಯನೇ ಇವತ್ತಿಲ್ಲ. ಅವತ್ತಿನ ಸಾಹಿತ್ಯಕ್ಕೂ ಇವತ್ತಿನ ಸಾಹಿತ್ಯಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತಂದರೆ ಭಾಳ ಜಗಜಾಂತರ ವ್ಯತ್ಯಾಸ ಇದೆ. ಅವತ್ತಿನ ಗೀತೆಗಳಲ್ಲಿ ಏನಿತ್ತು ಅಂತಂದರೆ ಮುಂದಿನ ಭವಿಷ್ಯದ ಬದಲಾವಣೆಗಾಗಿ ಒಂದು ಸಂದೇಶ ಕೊಡ್ತಕ್ಕಂಥದ್ದಿತ್ತು. ಅವತ್ತ ಇಂದಿನ ನಡೆನುಡಿಗಳನ್ನು ತಿದ್ದುವಂಥ ಯಾರು ನೋಡುಗರಿರ್ತಾರೆ, ನೋಡುಗರ ಮನಸ್ಸಿಗೆ ಒಂದು ಶಾಂತಿ ಕೊಡ್ತಕ್ಕಂಥ, ಪ್ರೀತಿ ಕೊಡ್ತಕ್ಕಂಥ, ಬದಲಾವಣೆಯ ಬುದ್ಧಿ ಕೊಡ್ತಕ್ಕಂಥ ಗೀತೆಗಳು ಅವತ್ತು ಚಲನಚಿತ್ರಗಳು ಬರ್ತಾ ಇದ್ವು. ಇವತ್ತು ಹಂಗಿಲ್ಲ. ಇವತ್ತು ಕೆಲವು ಧಾರಾವಾಹಿಗಳನ್ನು ನೋಡಿದರೆ ಅತ್ತಿ ಸೊಸಿ ಭಾಳ ಚಲೋ ಇದ್ದಾರೆ ಅಂದ್ರೆ ಮರ್ದಿನ ಜಗಳ ಆಡ್ತಾರೆ. ಅದ್ರಾಗೆಲ್ಲ ತೋರಿಸ್ತಾ ಇರ್ತಾರೆ. ಅತ್ತಿ ಜೊತೆಗೆ ಸೊಸಿ ಕಿರಿಕಿರಿ ಮಾಡೋದು, ಸೊಸಿ ಗಂಡಕ್ಕೆ ಕಿರಿಕಿರಿ ಮಾಡೋದು. ಅದು ಕೊನೆಗೆ ಕನ್ಕ್ಲೂಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಒಳ್ಳೆ ಸಂದೇಶ ಕೊಡ್ಬೋದು. ಆದರೆ ಮಧ್ಯದಲ್ಲಿ ಮಾತ್ರ ಏನ್ರಿ ನಕ್ಕೊಂದಿವ್ರೆ, ಈ ರೀತಿಯಾಗಿ ಸನ್ನಿವೇಶಗಳು ಇವತ್ತು ಬರ್ತಾ ಇದ್ದಾವೆ. ಇವೆಲ್ಲವುಗಳನ್ನು, ಕೆಟ್ಟವುಗಳನ್ನು ಬದಿಗೊತ್ತಿ ಒಳ್ಳೆಯ ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿದೆ. ಹಾಗೆಯೇ ವಿಜಯ ಕರ್ನಾಟಕ ಏನು ಕಾರ್ಯಕ್ರಮ ಮಾಡಿದ್ದೀರಿ, ಇವೆಲ್ಲ ಒಳ್ಳೆಯ LIC ಏನೋ ಒಂದು ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿದರು. ಅದೆಲ್ಲ ಒಳ್ಳೆ ಕೆಲಸ, ಅದು ಆಗಬೇಕು. ಭಾಳಷ್ಟು ಜನ ತಮ್ಮ ವೇದಿಕೆಯಲ್ಲಿ ಭಾಷಣದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿಬಿಡ್ತಾರೆ. ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳೋದು ಮತ್ತು ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡೋದು ಭಾರಿ ಕಷ್ಟ ಇದೆ. ಅಷ್ಟು ಸುಲಭವಾದ ಮಾತಲ್ಲ.